ಬಗ್ಗೆ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು, ಅದ್ರ ಬಗ್ಗೆ ಮಾತನಾಡೋದು ವಿಪಕ್ಷ ನಾಯಕರಂತಹ ಆರ್ ಅಶೋಕ್ ಅವರು ನಮ್ಮ ಜೊತೆ ಇರುವಂಥದ್ದು. ಸರ್, ಇವತ್ತು ಪ್ರತಿಭಟನೆ ಮಾಡ್ತಿದ್ದೀರಾ, ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಈಗಾಗಲೇ FIR ಕೂಡ ರೈತರ ಮೇಲೆ ಆಗಿರುವಂಥದ್ದು. ದೊಡ್ಡ ಹೋರಾಟವನ್ನು ನಾವು ಮಾಡೋವಂಥದ್ದಕ್ಕೆ ಈಗಾಗಲೇ ತಯಾರು ಮಾಡಿದ್ದೀರಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತೀರಿ. ಸರ್, ಬಲವಂತವಾಗಿ ಜಮೀನು ಪಡೆಯಲ್ಲ ಅಂತಾರೆ, ಬಟ್ ಆದರೆ 4 ಹಳ್ಳಿಗಳಿಗೆ ನೋಟಿಫಿಕೇಶನ್ ಬೇರೆ ಹೊರಡಿಸಿರೋವಂಥದ್ದು ಸರ್ಕಾರ. ಅದೇ ಇದು ಮೋಸ. ಒಂದು ಕಡೆ ನಾವು ಮುಟ್ಟಲ್ಲ ಅಂತಾರೆ, ಇನ್ನೊಂದು ಕಡೆ ಜಮೀನನ್ನು ಅಕ್ವೈರ್ ಮಾಡ್ತೀನಿ ಅಂತಾರೆ. ಅಂದರೆ ಡಬಲ್ ಸ್ಟ್ಯಾಂಡರ್ಡು. ಅಂದರೆ ಇಲ್ಲಿ ಲೂಟಿ ಹೊಡೆಯೋಕ್ಕೋಸ್ಕರ ಮಾಡಿರೋವಂಥ ಪ್ರಾಜೆಕ್ಟ್ ಇದು. ಅದಕ್ಕೋಸ್ಕರ ಅವ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಮಾಡ್ತಾಯಿದ್ದೀರಿ. ನಮ್ಮ ಹೋರಾಟಕ್ಕೆ ಜಯ ಸಿಗ್ತತೆ. ರೈತರ ಪರವಾಗಿ ನಾವು ಇದ್ದೇ ನಿಲ್ತೀರಿ. ಸರ್, ಇಲ್ಲಿ ಒಕ್ಕಲಿಗರನ್ನು ತಂದಿರೋ ಅಂದರೆ ನಾನು CM ಆಗಿರೋದು ಒಕ್ಕಲಿಗರ ನಾಯಕರೇ ಸಹಿಸ್ತಾ ಇಲ್ಲ, ಅದು ನನ್ನ ತುಳಿಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ. ನೋಡಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೋಗಿ ನಾವ್ಯಾರ ಮುಖ್ಯಮಂತ್ರಿ ಆಗತ್ತದ? ಅವ್ರ ಪಾರ್ಟಿಯವರು ಅವ್ರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಕ್ಕಲಿಗ, ಲಿಂಗಾಯತ, ಹಿಂದುಳಿದ, ದಲಿತ ಪ್ರಶ್ನೆನೇ ಬರಲ್ಲ. ಸಿದ್ದರಾಮಯ್ಯ ಇದ್ದಾಗ ಹೋರಾಟ ಮಾಡಿದ್ದೀರಿ, DK ಶಿವಕುಮಾರ್ ಇದ್ದಾಗ ಹೋರಾಟ. ನಮ್ಮ ಹೋರಾಟ ಸಿದ್ದರಾಮಯ್ಯ DK ಶಿವಕುಮಾರ್ ವಿರುದ್ಧ ಅಲ್ಲ, ಕಾಂಗ್ರೆಸ್ ವಿರುದ್ಧ ಅಷ್ಟೇ. ಸರ್, ಸದನದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡ್ತೀರಾ? ಇದು ಮೊದಲ ಆದ್ಯತೆಯಾಗಿ ಹೋರಾಟವನ್ನು ಮಾಡ್ತೀವಿ. ಓಕೆ, ಇಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮಾರ್ತಿನಾಯ್ಕ, ಫ್ರೀಡಮ್ TV, ಬೆಂಗಳೂರು.